1977ರಲ್ಲಿ ಸಂಪೂರ್ಣವಾಗಿ ಹಿಡಕಲ್ ಡ್ಯಾಮ್ ಅಲ್ಲಿ ಮುಳುಗಿ ಹೋಗಿರುವಂತಹ ಈ ಪುರಾತನವಾದ ವಿಠಲ ಮಂದಿರ ಈ ವರ್ಷ ನೀರಿಂದ ಆಚೆ ಬಂದಿತ್ತು ನೋಡಿ. ಮತ್ತೆ ಈ ದೇವಸ್ಥಾನ 2023 ಒಳಗ 46 ವರ್ಷಗಳಾದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ನೀರಿಂದ ಆಚೆ ಬಂದಿತ್ರಿ. ಅದಾದ ನಂತರ ಈ ವರ್ಷ ಕೂಡ ಸಂಪೂರ್ಣವಾಗಿ ನೀರಿಂದ ಆಚೆ ಬಂದೈತ್ರಿ. 1977ರಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟು ನಿರ್ಮಾಣ ಮಾಡಲಾಯಿತ್ರಿ. ಅಂದ್ರೆ ಹಿಡಕಲ್ ಡ್ಯಾಮ್ ಅನ್ನು ಸ್ಥಾಪಿಸಲಾಗ್ತದೆ. ಅದ ಸಂದರ್ಭದೊಳಗೆ ಇಲ್ಲಿನ 22 ಹಳ್ಳಿಗಳ ಸರಿಸುಮಾರು 19,500 ಎಕರೆ ಫಲವತ್ತಾದ ಜಮೀನು ಮತ್ತು ಸಾವಿರಾರು ಮನೆಗಳು, ಶಾಲೆಗಳು, ಪುರಾತನವಾದ ದೇವಾಲಯಗಳು ಸಹ ನೀರ್ಪಾಲಾಗ್ತಾವ್ರಿ. ಅದ್ರೊಳಗ ಈ ಹೊನ್ನೂರಿನ ವಿಠಲ ದೇವಾಲಯ ಕೂಡ ಒಂದಾಗೈತ್ರಿ. ಅದ ಸಂದರ್ಭಕ್ಕೆ ಸರ್ಕಾರವು 24 ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿದ್ರಿ. ಇನ್ನು ಮುಂದೆ ಈ ದೇವಸ್ಥಾನದ ಇತಿಹಾಸ ಕಡೆ ಬಂದ್ರೆ, ಈ ದೇವಸ್ಥಾನ 1928ರಲ್ಲಿ ಸಾಂಪ್ರದಾಯಿಕ ಕಪ್ಪು ಕಲ್ಲುಗಳಿಂದ ಹಾಗೂ ಸುಣ್ಣದ ಕಲ್ಲುಗಳನ್ನು ಬಳಸಿ ಹೇಮಾಡ್ಪಂಥಿ ಶೈಲಿ ಒಳಗ ಅಂದ್ರೆ ಇಂಟರ್ಲಾಕಿಂಗ್ ಸಿಸ್ಟಮ್ ಒಳಗ ಈ ದೇವಸ್ಥಾನ ಕಟ್ಟಲಾಕ ಶುರು ಮಾಡಿದ್ರಂತ. ಆದ್ರೆ ಈ ದೇವಸ್ಥಾನವು 1951ರಲ್ಲಿ ಪೂರ್ತಿಯಾಗಿ ನಿರ್ಮಾಣ ಆಗ್ತದ್ರಿ. ಅದ ಸಂದರ್ಭ ಒಳಗ ಈ ಗುಡಿಯನ್ನು ನಿರ್ಮಾಣ ಮಾಡಲು ಒಟ್ಟು ಖರ್ಚು ಎಷ್ಟು ಬಂದಿತ್ತಪ್ಪ ಅಂದ್ರೆ 8,000 ರೂಪಾಯಿ ಬಂದಿತ್ತಂತ ನೋಡ್ರಿ. ಈ ದೇವಸ್ಥಾನದ ಗರ್ಭಗುಡಿಯು ಕಟ್ಟುವಾಗ ಹೆಂಗಿತ್ರಲ್ಲ ಇಲ್ಲಿವರೆಗೂ ಹಂಗ ಐತ್ರಿ. ಸಾವಿರಾರು ವರ್ಷಗಳ ಕಾಲ ನೀರಲ್ಲಿದ್ರಿ ಈ ದೇವಸ್ಥಾನಕ್ಕೆ ಏನೂ ಆಗಿಲ್ಲ ನೋಡ್ರಿ. ಆದ್ರೆ ಇತರ ಸುತ್ತಮುತ್ತಲಿನ ಗಾಡಿಗಳು ಮಾತ್ರ ಅಲೆಗಳ ಹೊಡೆತಕ್ಕ ಬಿದ್ದು ಹೋಗಿದಾವ್ ನೋಡ್ರಿ. ಈ ದೇವಸ್ಥಾನಕ್ಕೆ ನೀವು ಏನಾದ್ರೂ ಭೇಟಿ ನೀಡಿಲ್ಲ ಅಂದ್ರೆ ಆದಷ್ಟು ಬೇಗ ಬಂದ ಇಲ್ಲಿ ಭೇಟಿ ನೀಡೋರು. ಯಾಕಂದ್ರೆ ಮಳಿ ಚಲೋ ಆತಂದ್ರೆ ಈ ದೇವಸ್ಥಾನ ಮತ್ತೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತದೆ ನೋಡ್ರಿ. ಮತ್ತೆ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಒಂದು ಫಾಲೋ ಬಟನ್ ಒತ್ತಿರಿ. ಯಾಕಂದ್ರೆ ನಿಮ್ಮ ಒಂದು ಫಾಲೋ ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡ್ತದ್ರಿ. ಮತ್ತೆ ಈ ವಿಡಿಯೋಕ್ಕೆ ಲೈಕ್ ಮಾಡೋದಂತೂ ಮರಿಬೇಡಿ. ಎಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಅಂತ ಇಲ್ಲಿ ಮುಗಿಸ್ತೇನೆ. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ.